ನಾನೀಗ ಪುಷ್ಕರಲ್ಲಿದ್ದೀನಿ. ಗೊತ್ತಿಲ್ಲ ಟೆಂಪಲ್ ತೆಗ್ದಿರುತ್ತೋ ಇಲ್ವೋ ಅಂತ. ಹಾಗೆ ಹೋಗಿ ಒಂದು ಟೀ ಕುಡ್ಕೊಂಡು ಸುತ್ತಾಡಕ್ ಹೋಗೋಣ ಅಂತ ಅನ್ಕೊಂಡಿದೀನಿ. ಬಂತು ಬಿಸಿ ಬಿಸಿ ಕಾಫಿ, ಸಖತ್ತಾಗಿದೆ ಗೈಸ್. ಮಾತಾಡೋ ಕೂಡ ಆಗ್ತಿಲ್ಲ, ಅಷ್ಟೊಂದು ಚಳಿ ಆಗ್ತಾ ಇದೆ. ಹಲೋ ಕ್ಯೂಡೀಸ್. ನಾನು ಹಿಂದೆ ಕೇಳ್ಬಿಟ್ಟು ಕೇಳೋದವ್ರ ಅಂತಂದ್ರು. ಇಲ್ಲ ಇಲ್ಲ ಕರ್ನಾಟಕದವಳು ಅಂತಂದೆ. ಬ್ರಹ್ಮದೇವ ಏನಂತ ಬರೀದ್ಯಪ್ಪ, ನಾನು ಹಣೆ ಬರೋಣ ಭಯ. ಬ್ರಹ್ಮ ಮಂದಿರ ಕಾ ಕಿತ್ನಾ ಚಾರ್ಜ್ ವಾಲಾ. ಗುಡ್ ಮಾರ್ನಿಂಗ್ ಗಾಯ್ಸ್. ನಾನೀಗ ಪುಷ್ಕರಲ್ಲಿದ್ದೀನಿ. ಯಪ್ಪ ಎಷ್ಟು ಚಳಿ ಇದೆ ಗೊತ್ತಾ ಪುಷ್ಕರಲ್ಲಿ. ಸಿಕ್ಕಾಬಟ್ಟೆ ಚಳಿ ಇದೆ ಗೈಸ್, ಸೀರಿಯಸ್ಲಿ. ಬೆಂಗಳೂರಿಗಿಂತ ಜೋರ್ ಚಳಿ ಇದೆ. ಅಜ್ಮರಿಂದ ಪುಷ್ಕರ್ ಬಂದ್ಬಿಟ್ಟು ಒಂದು 20 ಕಿಲೋಮೀಟರ್ ಇದೆ. ಬಟ್ ಏನಂತ ಅಂದ್ರೆ ಬಸ್ಸಲ್ಲಿ 1.5 hour ತೋರಿಸ್ತಿತ್ತು. ಬಟ್ ವಿತಿನ್ ½ an hour ಅಲ್ಲಿ ಬಂದ್ಬಿಟ್ಟೆ ಗೊತ್ತಾ. ಎಷ್ಟು ಖಾಲಿ ಹೊಡಿತಾ ಇದೆ ಅಂತಂದ್ರೆ. ಅಂಡ್ ಸಿನ್ಸ್ ಇನ್ನ 7:15 ಆಗಿರೋದ್ರಿಂದ ಟೈಮು ಗೊತ್ತಿಲ್ಲ ಟೆಂಪಲ್ ತೆಗ್ದಿರುತ್ತೋ ಇಲ್ವೋ ಅಂತ. ಹಾಗೆ ಹೋಗಿ ಒಂದು ಟೀ ಕುಡ್ಕೊಂಡು ಹೋಗಿ ಸುತ್ತಾಡಕ್ ಹೋಗೋಣ ಅಂತ ಅನ್ಕೊಂಡಿದೀನಿ. ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್ಗಿದೆ ಗೊತ್ತಾ ಗೈಸ್. ಅಂಡ್ ಪುಷ್ಕರ್ ಬಂದ್ಬಿಟ್ಟು ಇಟ್ಸ್ ಒನ್ ಆಫ್ ದ ಫೇಮಸ್ ಪ್ಲೇಸ್ ನಿಯರ್ ಟು ಅಜ್ಮರ್. ಅಂಡ್ ತುಂಬಾ ಪೀಸ್ಫುಲ್ ಆಗಿದೆ. ನನ್ಗಂತೂ ಒಳ್ಳೆ ರಿಷಿಕೇಶ್ ವೈಬ್ಸೇ ಬರ್ತಿದೆ ಗೊತ್ತಾ ಇಲ್ಲಂತೂ. ಅರ್ಲಿ ಮಾರ್ನಿಂಗು ತರ ಸಖತ್ತಾಗಿದೆ ಗೈಸ್. ಮಾತಾಡೋ ಕೂಡ ಆಗ್ತಿಲ್ಲ, ಅಷ್ಟೊಂದು ಚಳಿ ಆಗ್ತಾ ಇದೆ. ಒಂಥರ ಚೆನ್ನಾಗಿದೆ ವೆದರ್ ಎಲ್ಲ. ಅಂಡ್ ಇಲ್ಲಿ ಬ್ರಹ್ಮ ಟೆಂಪಲ್ ಇದೆ. ಸೊ ಇಟ್ಸ್ ದ ಓನ್ಲಿ ಟೆಂಪಲ್ ಇನ್ ಇಂಡಿಯಾ. ಅಂಡ್ ಪುಷ್ಕರ್ ಲೇಕ್ ಇದೆ. ತುಂಬಾ ಚೆನ್ನಾಗಿದೆ. ನಾನಂತೂ ಏನೂ ಪ್ಲಾನ್ ಮಾಡಿಲ್ಲ, ಸುಮ್ಮನೆ ಬಂದೆ. ಸೊ ಇಲ್ಲೇ ಲೋಕಲ್ ಲೈಫ್ನ ಕೇಳ್ಕೊಂಡು ಏನೇನು ಪ್ಲೇಸ್ ಚೆನ್ನಾಗಿದೆ ಅಂತ ನೋಡ್ಕೊಂಡು ಮತ್ತೆ ಅದನ್ನ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಜೋಧ್ಪುರ್. ಸೊ ನಂಗೆ ಅಷ್ಟು ಟೈಮ್ ಇಲ್ಲ. ಸೊ ಬೇಗ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಅಂಡ್ ನಿಮ್ಗೆ ಸ್ಟ್ರೀಟ್ ನೋಡ್ಬೇಕು ಅಂತ ಅನ್ಸ್ತಿದ್ಯಾ, ಬನ್ನಿ ತೋರಿಸ್ತೇನೆ ನೋಡಿ ಗಾಯ್ಸ್. ಇದೇ ಬಂದ್ಬಿಟ್ಟು ಪುಷ್ಕರ್. ಅದು ದೇವಸ್ಥಾನ ಇದೆ ಇಲ್ಲಿ. ಬರೀ ದೇವಸ್ಥಾನಗಳೇ ಜಾಸ್ತಿ ಇದಾವೆ ಇಲ್ಲಂತೂ. ಬಿಸಿ ಬಿಸಿ ದಿನ ಮಾಡ್ತಾ ಇದಾರೆ. ಪೋಹ ರೆಡಿ ಆಗ್ತಾ ಇದೆ ನೋಡಿ ಗೈಸ್. ಪೋಹ ಮಾಡ್ತಾ ಇದಾರೆ. ಆದ್ರೆ ನಾನ್ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಟಿಫನ್ ಮಾಡೋಣ ಅಂತ ಸುಮ್ಮನೆ ಆದೆ. ಅದು ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಗೈಸ್ ಕಾಫಿ ಬಂತು, ಬಿಸಿ ಬಿಸಿ ಕಾಫಿ. ಅಬ್ಬಬ್ಬ ಚಳಿಗೆ ಏನ್ ವೈಬ್ಸ್ ಕೊಡೋದೆ ಗೊತ್ತಾ. ಹಂಗೆ ಕಾಫಿ ಕೊಟ್ಬಿಟ್ಟು ಹೋಗೋಣ ನೋಡಕ್ಕೆ. ಕೇಳ್ಬೇಕು ಅವ್ರಿಗೆ ಯಾವ ಟೈಮಿಗೆ ತೆಗಿತಾರ ಅಂತ ಟೆಂಪಲ್ಲು. ನೋಡೋಣ. ಹಲೋ ಕ್ಯೂಡೀಸ್. ಅದು ಮಂದಿರ ಇದೆ ನೋಡಿ ಗೈಸ್. ಆಶ್ರಮ್ ಪುಷ್ಕರ್ ರಾಜ್. ಬೆಳಗ್ಗೆನೆ ಭಜನೆ ಎಲ್ಲ ಮಾಡ್ತಾ ಇದಾರಪ್ಪ. ಇದು ಯಾವ್ದೋ ಮಂದಿರು ಅಲ್ಲ, ಇದೇನಿದು ಆಶ್ರಮ್ ಅನ್ಸುತ್ತೆ. ಇಲ್ಲಿ ನಾನು ನಮಸ್ಕಾರ ಹಾಕೊಳ್ಳೋಣ. ಗೈಸ್ ಟೆಂಪಲ್ಲು 6 ಗಂಟೆಗೆ ತೆಗ್ದಿರ್ತಾರಂತೆ. ನಾನು ನೋಡ್ಲಿಲ್ಲ ಗೂಗಲ್ ಅಲ್ಲಿ, ಈಗ ನೋಡ್ದೆ. ಸೊ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಹಾಗೆ ಲೇಕ್ಗೆ ಹೋಗಿ. ಅಂಡ್ ಇನ್ನೊಂದು ಇದ್ರಲ್ಲ ಲೈಕ್ ಏನಪ್ಪಾ ಅದು ಕ್ಯಾಮೆಲ್ ಸಫಾರಿ ಮತ್ತೆ ಕ್ಯಾಮೆಲ್ ರೈಡಿಂಗ್ ಎಲ್ಲ ಇದೆಯಂತೆ. ಯಪ್ಪ 1 ಅವರಿಗೆ 1000 ರೂಪಾಯಿ ಅಂತೆ. ನಾನು 1 ಡೇಗೆ ಅನ್ಕೊಂಡೆ. ಸಿಕ್ಕಾಬಟ್ಟೆ ರೇಟ್ಗಳು ಗುರು ಇಲ್ಲಂತೂ. ಇನ್ನೊಂದೇನ್ ಗೊತ್ತಾ, ನಾನು ಹಿಂದಿ ಕೇಳ್ಬಿಟ್ಟು ಕೇಳೋದವ್ರ ಅಂತಂದ್ರು. ಇಲ್ಲ ಇಲ್ಲ ಕರ್ನಾಟಕದವಳು ಅಂತಂದೆ. ಆಮೇಲೆ ಅದೇ ಗೊತ್ತಾಯ್ತು ನಿಮ್ ಹಿಂದಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹಂಗೆ ಹಿಂಗೆ ಅಂತ ಅಂದ್ರು.
ಡಿಫ್ರೆಂಟ್ ಅಲ್ಲ, ಸ್ವಲ್ಪ ಸ್ವಲ್ಪ ಗೊತ್ತು ಸರ್ ಅಂತ ಏನೋ ಹೇಳ್ದೆ ಗೈಸ್. ಲಿಟ್ರಲಿ ಅಪ್ಪ ನಾ ನಿಜ ಗುರು, ನಾರ್ತ್ ಸೈಡ್ ಬಂದ್ರೆ ಅಂತೂ ಹಿಂದಿ ಕಲಿಬೇಕು, ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅವ್ರಿಗೆ ಇಂಗ್ಲಿಷ್ ಅರ್ಥ ಆಗಲ್ಲ, ಅವ್ರು ಮಾತಾಡೋ ಹಿಂದಿ ನನಗೆ ಅರ್ಥ ಆಗಲ್ಲ. ಹೆಂಗಿದೆ ಅಂತಂದ್ರೆ ಲಿಟ್ರಲಿ ಸಕ್ಕದಾಗಿದೆ. ಓ ಮೈ ಗಾಡ್, ಕ್ರೇಜಿ ಇದೆ ಗೈಸ್, ಸೀರಿಯಸ್ಲಿ. ಪ್ಲೇಸ್ ಅಂತೂ ಸಿಕ್ಕಾಬಡೆ ಸಕ್ಕದಾಗಿದೆ. ಅಲ್ಲಿ ಇಲ್ಲಿ ನೋಡಿ, ಇಲ್ಲೇನೋ ಕಾಣ್ತಿದೆ, ತೋರಿಸ್ತೀನಿ. ಇದು ಯಾವ್ದೋ ದೇವಸ್ಥಾನ ಅನ್ಸುತ್ತೆ, ನಾಟ್ ಶೋರ್. ರಾಜಸ್ಥಾನ್ ಇಸ್ ಫೇಮಸ್ ಫಾರ್ ಬಿಸಿಲು, ತುಂಬಾ ತುಂಬಾ ಬಿಸಿಲಿರುತ್ತೆ. ಆದ್ರೆ ರಾಂಗ್ ಟೈಮಲ್ಲಿ ಬಂದಿದ್ದೀನಿ, ತುಂಬಾ ತುಂಬಾ ಚಳಿ ಇದೆ ಗೊತ್ತಾ ಭಯ್ಯ. ಓ ಮಂದಿರ್ ಕಾಯ್ ಉದರ್. ಹಾ ಹಾ ಹಾ, ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟ್ರೀಟ್ ಎಲ್ಲ. ಅಲ್ಲ ಟೈಮ್ ಎಷ್ಟಾಯ್ತು, 8 ಗಂಟೆ ಆಯ್ತು, ಆದ್ರೂ ನೋಡಿ ಜನನೇ ಇಲ್ಲ ಇಲ್ಲಿ ಯಾರು. ಓಹೋ ವಾವ್, ಇದು ನೋಡಿ ಏನ್ ಸಖತ್ತಾಗಿ ಕಟ್ಟಿದಾರ. ಇದೇನಾ? ಇದಲ್ಲ ಅನ್ಸುತ್ತಪ್ಪ ಟೆಂಪಲ್, ಬ್ರಹ್ಮ ಮಂದಿರ ಇದೆಲ್ಲ ಅನ್ಸುತ್ತೆ. ಬ್ರಹ್ಮ ಮಂದಿರ ಭಯ್ಯ, ಬ್ರಹ್ಮ ಮಂದಿರ का ಹಾ ಹಾ ಹಾ. ಹೋಟೆಲ್ ಪುಷ್ಕರ್ ಪ್ಯಾಲೇಸಾ? ಓ, ಇದು ಹೋಟೆಲ್ ಪುಷ್ಕರ್ ಪ್ಯಾಲೇಸ್. ನಾನು ಪುಷ್ಕರ್ ಅಲ್ಲೇ ಪ್ಯಾಲೇಸ್ ಇದೆಯೇನೋ ಅನ್ಕೊಂಡೆ. ಇವಾಗ್ಲೂ ಈ ಲೋಕಲ್ ಅಲ್ಲಿ ಫುಡ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಚೆನ್ನನಪ್ಪ ಗೈಸ್. ರಾಜಸ್ಥಾನದಲ್ಲಿ, ಸಾರಿ ಜೈಪುರಲ್ಲಿ ಪೋಹಾ ಎಲ್ಲ ಸುಮಾರು ಒಂದು 60 ರಿಂದ 80 ರೂಪಾಯಿ ಇತ್ತು. ಇಲ್ಲಿ ಬರೀ 20 ರೂಪಾಯಿ ಗೊತ್ತಾ. ಇದೊಂದ ನೋಡಿ ನಂಗೆ ಚೀಪಾಗಿ ಅನ್ಸಿತ್ತು ಅಂದ್ರೆ. ಅಯ್ಯೋ, ಇಲ್ಲೆಲ್ಲ ಸ್ಟ್ರೀಟ್ ಫುಡ್ ಎಲ್ಲ ಇದೆ. ಸ್ಪೆಷಲ್ ಇಂಡಿಯನ್ ಥಾಲಿ ಅಂತ, ರಾಜಸ್ಥಾನ್ ಥಾಲಿ. ಗುರು ಬರೀ ದೇವಸ್ಥಾನಗಳೇ ಇದಾವೆ, ಇಲ್ಲಾದ್ರೂ ದೇವ್ರದ ವಿಷ್ಣು ಅನ್ಸುತ್ತೆ. ವಿಷ್ಣು ಐ ಗೆಸ್. भैया ब्रह्म मंदिर सीधा. थैंक यू भैया. गाइस वाइब्स ನೋಡಿ ಇಲ್ಲಿ ಏನು ಸಕ್ಕತ್ತಾಗಿದೆ. ಸೇಮ್ ಆಸ್ ರಿಷಿಕೇಶ್ ವೈಬ್ಸ್. ನನ್ಗೆಲ್ಲೋದ್ರೂ ಬರೀ ರಿಷಿಕೇಶ್ಗೆ ಹೋಗುತ್ತೆ ಗುರು. ಇದನಾ ಐ ಗೆಸ್ ಇದೆ ಅನ್ಸುತ್ತೆ. ಭಯ್ಯ ಬ್ರಹ್ಮ ಮಂದಿರ್ ಸೀದಾ. भैया भैया पुष्कर लेक कहा जाए? ये लेक, हाँ ठीक है थैंक यू भैया. नमस्कार हाकोमुಡಿ गाइस. टी कैफे ऑन द लेक. गाइस ನೋಡಿ ಲೇಕ್ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮಗೆ. ಲೇಕ್ಗೆ ಹೋಗೋಣ. ಸಿನ್ಸ್ ದರ್ಶನ ಆಮೇಲೆ ಮಾಡೋಣ ಅಂತ ಲೇಕಿಗೆ ಹೋಗ್ತಾ ಇದ್ದೀನಿ.
ಯಾಕೆಂತಂದ್ರೆ ಈಗ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಅಲ್ಲ, ಸೊ ವಾವ್ ನೋಡಿ ಗೈಸ್ ಏನ್ ಸಖತ್ತಾಗಿದೆ. ಕರ್ಮಚಾಲ್ ಘಾಟ್ ಅಂತ ಐತೇನೋ. ಓಂ ನಮಃ ಶಿವಾಯ. ಹಬ್ಬ ಬೆಳಗ್ಗೆ ನಮ್ ಶಿವಪ್ಪನ ದರ್ಶನ ಆಯ್ತು. ಗೈಸ್, ಈ ಪುಷ್ಕರ್ ಲೇಕ್ನ ಹಿಂದಿನ ಕತೆ ಕೇಳಿದ್ದೀರಾ? ಬನ್ನಿ ಹೇಳ್ತೀನಿ. ಇದೊಂದು ಬರೀ ಲೇಕ್ ಆಗಿರಲಿಲ್ಲ, ಸ್ಯಾಕ್ರೆಡ್ ಲೇಕ್ ಅಂತಲೇ ಕರೀತಾರೆ. ಯಾಕಂತ ಅಂದರೆ ಹಿಂದೂ ಪುರಾಣದ ಪ್ರಕಾರ ಬ್ರಹ್ಮದೇವರು ತನ್ನ ಅಸ್ತ್ರವಾದ ಕಮಲವನ್ನು ಹಿಡ್ಕೊಂಡು ಈ ರಾಕ್ಷಸ ವಜ್ರನಾಭವನ್ನು ಕೊಂದ್ರಂತೆ. ಆಗ ಆ ಕಮಲದಲ್ಲಿರೋ ಒಂದು ದಳ ಭೂಮಿಗೆ ಬಂದು ಬಿತ್ತು. ಆ ಬಿದ್ದಿರೋ ಸ್ಥಳದಲ್ಲಿ ನೀರು ಉತ್ಪತ್ತಿಯಾಗಿ ಆ ನೀರನ್ನೇ ಈಗ ನೀವೇನು ನೋಡ್ತಿದ್ದೀರಾ ಅದೇ ಪುಷ್ಕರ್ ಲೇಕ್ ಅಂತ ಹೆಸರುವಾಸಿ ಆಯ್ತಂತೆ. ಮತ್ತು ಇನ್ನೊಂದೇನು ಗೊತ್ತಾ, ಈ ಲೇಕ್ ಸುತ್ತ ಸುಮಾರು 50 ಘಾಟ್ಗಳಿದ್ದಾವೆ ಮತ್ತು 100 ದೇವಸ್ಥಾನಗಳಿದ್ದಾವೆ. ಆ್ಯಂಡ್ ಇಲ್ಲಿ ದಿನ ಭಕ್ತರು ಬಂದು ಪುಣ್ಯಸ್ನಾನ ಕೂಡ ಮಾಡ್ತಾರಂತೆ, ಮಾಡಿರೋ ಪಾಪಗಳನ್ನೆಲ್ಲ ಕಳ್ಕೊಳ್ಳೋಕ್ಕೆ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಬಂದು ಈ ನೀರಿನ ತೀರದಲ್ಲಿ ನಿಂತ್ಕೊಂಡ್ರೆ ಸಾಕು ಗೈಸ್, ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ಅಷ್ಟೇ ಟೈಮ್ ಕೂಡ ಹೋಗೋದು ಗೊತ್ತಾಗಲ್ಲ. ನೋಡಿ, ನಾನು ಬಂದು ಆಲ್ರೆಡಿ 1 ಅವರ್ ಆಯಿತು, ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಯಿಲ್ಲ. ಆ್ಯಂಡ್ ಏನೇ ಇರಲಿ, ನಮಗೆ ಲೈಫಲ್ಲಿ ಏನೇ ತೊಂದರೆ ಆಗಿರಲಿ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರಲಿ, ಇಲ್ಲಿ ಬಂದು ಗೈಸ್ ನಿಜ ಹೇಳ್ತಿದ್ದೀನಿ, ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ಲಿಟ್ರಲಿ ಎಲ್ಲ ಮರ್ತೋಗುತ್ತೆ. ಅಷ್ಟು ನೆಮ್ಮದಿ ಕೊಡುತ್ತೆ ಈ ಪ್ಲೇಸು. ನಂಗೆ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಯಿತು ಇಲ್ಲಿ ಬಂದಾದಮೇಲೆ. ಇಟ್ ವಾಸ್ ಸಚ್ ಅ ಡಿವೈನ್ ಎಕ್ಸ್ಪೀರಿಯನ್ಸ್. ಸೀರಿಯಸ್ಲಿ ಯಪ್ಪ, ಎಷ್ಟು ಪಾಸಿಟಿವ್ ವೈಬ್ ಅನಿಸ್ತಿದೆ ಗೊತ್ತಾ. ಬ್ರಹ್ಮದೇವ ಏನಂತ ಬರೀದಿಯಪ್ಪ, ನಾನು ಹಣೆ ಬರೋಣ, ಇನ್ನು ಸಿಂಗಲ್ ಆಗೇ ಇದ್ಬಿಟ್ಟಿದ್ದೀನಲ್ಲ. ಅಯ್ಯೋ, ಹೋಗಿ ಬ್ರಹ್ಮಗೊಂದು ಕ್ವಶನ್ ಕೇಳ್ಬೇಕು ಅನ್ಸುತ್ತೆ ಲಿಟ್ರಲಿ. ಆದ್ರೆ ಏನ್ ಮಾಡೋದು, ಬರ್ದಿರೋ ಹಣೆ ಬರನ್ ಯಾರು ಅಳ್ಸಕ್ಕಾಗಲ್ಲ, ಬ್ರಹ್ಮ ಕೂಡ ಅಳ್ಸಕ್ಕಾಗಲ್ವಂತ. ಸೊ ಕೇಳಿದ್ರು ಯೂಸ್ ಇಲ್ಲ, ಎಲ್ಲಾರನ್ನೂ ಚೆನ್ನಾಗಿರ್ತೀರಪ್ಪ ಅಂತ ಕೇಳ್ಕೊಳ್ಳೋಣ. ಶಿವನೇ ಶರಣಂ, ಉಸಿರನು ಕಾಯಲು ಹಸಿರನು ನೀಡಿದ, ಇರುಳನು ನೀಗಲು. ಹೋಪ್ ನಿಮಗೆ ಪುಷ್ಕರ್ ಲೇಕ್ ಇಷ್ಟ ಆಯ್ತು ಅನ್ಕೋತೀನಿ. ಬನ್ನಿ ಈಗ ಬ್ರಹ್ಮನ ದೇವಸ್ಥಾನಕ್ಕೆ ಹೋಗೋಣ. ಅದೇ ಮೇಯ್ನ್ ಅಟ್ರಾಕ್ಷನ್ ಪ್ಲೇಸ್ ಅಂದರೆ ಪುಷ್ಕರಲ್ಲಿ. 9 ಗಂಟೆ ಆಗಿಲ್ಲ ಗುರು, ಯಾವ ಪಾರ್ಟಿ ಜನ ಇದ್ದಾರೆ ದೇವ್ರೇ. ಬ್ರಹ್ಮದೇವ್ರಿಗಂತೂ ಡಿಮ್ಯಾಂಡ್ ಇಲ್ಲಿ. ಆ್ಯಂಡ್ ಗೈಸ್, ಇನ್ನೊಂದೇನು ಗೊತ್ತಾ, ನೀವು ಎಲ್ಲಾದರೂ ನೋಡಿದ್ದೀರಾ ಬ್ರಹ್ಮನ ದೇವಸ್ಥಾನ ಇರೋದು ನಮ್ಮ ಭಾರತದಲ್ಲಿ ಪುಷ್ಕರಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಮತ್ತು ಬ್ರಹ್ಮನ ಕೂಡ ಎಲ್ಲೂ ಪೂಜಿಸಲ್ಲ ನೋಡಿ. ವಿಷ್ಣು ದೇವಸ್ಥಾನ ನೋಡಿದ್ದೀರಾ, ಶಿವನ ದೇವಸ್ಥಾನ ನೋಡಿದ್ದೀರಾ, ಆದರೆ ಬ್ರಹ್ಮನ ದೇವಸ್ಥಾನ ಬರೀ ನೀವು ಪುಷ್ಕರಲ್ಲಿ ಮಾತ್ರ ನೋಡ್ತೀರಾ. ಏನಕ್ಕಪ್ಪ ಬ್ರಹ್ಮನ ದೇವಸ್ಥಾನ ಬರೀ ಪುಷ್ಕರಲ್ಲಿ ಮಾತ್ರ ಇದೆ, ಇದ್ರ ಹಿಂದಿನ ಕತೆ ಏನು? ನಿಮಗೂ ಕೇಳೋ ಕ್ಯೂರಿಯಾಸಿಟಿ ಇದೆಯಾ? ಬನ್ನಿ, ಆಗಿದ್ರೆ ಹೇಳ್ತೀನಿ. ಈ ಬ್ರಹ್ಮದೇವ ಇದ್ರಲ್ಲ, ಅವರು ಬಂದ್ಬಿಟ್ಟು ಈ ಪುಷ್ಕರ್ ಸರೋವರದ ಹತ್ರ ಯಜ್ಞ ಮಾಡ್ತಾ ಇದ್ರಂತೆ. ಸೊ ಆ ಯಜ್ಞಕ್ಕೆ ಸರಸ್ವತಿ ದೇವಿನ ಕೂಡ ಕರೆದಿದ್ರಂತೆ. ಆದರೆ ಸರಸ್ವತಿ ದೇವಿ ತಡವಾಗಿ ಬಂದಿರೋ ಕಾರಣದಿಂದ ಗಾಯತ್ರಿ ಅನ್ನೋರನ್ನ ಮದುವೆ ಆದ್ರಂತೆ. ಸೊ ಇದನ್ನ ನೋಡ್ಬಿಟ್ಟು ಸರಸ್ವತಿ ದೇವಿ ಕೋಪ ಮಾಡಿಕೊಂಡು ಬ್ರಹ್ಮಂಗೆ ಪುಷ್ಕರಲ್ಲಿ ಬಿಟ್ಟು ಬೇರೆ ಎಲ್ಲೂ ಪೂಜೆ ಮಾಡಬಾರ್ದು ಅಂತ ಶಾಪ ಹಾಕಿದ್ರಂತೆ. ಅದ್ರ ಕಾರಣದಿಂದ ಬ್ರಹ್ಮಂಗೆ ಪುಷ್ಕರಲ್ಲಿ ಬಿಟ್ಟು ಬೇರೆ ಎಲ್ಲೂ ಪೂಜೆ ಮಾಡಲ್ಲ. ಪುಷ್ಕರ್ ಮಾತ್ರ ಬ್ರಹ್ಮದೇವನಿಗೆ ಸೀಮಿತವಾಗಿದೆ ಅನ್ನೋ ನಂಬಿಕೆ ಇದೆ. ಹೋಪ್ ನಿಮಗೆ ಕತೆ ಇಷ್ಟ ಆಯ್ತು ಅನ್ಕೋತೀನಿ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನದ ದರ್ಶನ ಮುಗೀತು. ಎಷ್ಟು ಪಾಸಿಟಿವ್ ವೈಬ್ಸ್ ಕೊಡ್ತಿದೆ ಅಂತಂದ್ರೆ, ಸೊ ಬೆಳಿಗ್ಗೆ 8 ಗಂಟೆಗೆ ಹೋಗಿದ್ದಕ್ಕೆ ಬೇಗ ದರ್ಶನ ಆಯ್ತು. ಸೊ ಕ್ಯೂ ಅಲ್ಲಿ ನಿಲ್ಲೋ ಅವಶ್ಯಕತೆ ಇರಲಿಲ್ಲ. ಬಾಬಾ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಸಕ್ಕತ್ತಾಗಿತ್ತು ಗೈಸ್, ಸೀರಿಯಸ್ಲಿ. ಈಗ 10 ಗಂಟೆ ಆಗ್ತಾ ಬಂತು. ಸೊ ದರ್ಶನ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ ಹೋಟೆಲ್ಗೆ. ಸೊ ನೋಡಿ, ಬಿಸಿ ಬಿಸಿ ಪೋಹ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್